ಅವಳು ಉಗ್ರ ಸ್ವರೂಪಿ, ಶಾಂತಚಿತ್ತೆ. ಅವಳಿಗೆ ಅನಂತ ಶಕ್ತಿ. ಅವಳಿಗೆ ಅದೆಷ್ಟೋ ಹೆಸರುಗಳಿಂದ ಕರೀತಾರೆ. ಅವಳು ಪರಮೇಶ್ವರಿ. ಇಲ್ಲಿ ಅವಳಿಗೆ ಕರಿಕಾನಮ್ಮ, ಕರಿಕಾನ ಪರಮೇಶ್ವರಿ ಅಂತ ಕರೀತಾರೆ. ಅವತ್ತು ನಾವು ಹೊನ್ನಾವರಕ್ಕೆ ಟ್ರಿಪ್ಗಂತ ಹೋಗಿದ್ವಿ. ಅದ್ಯಾರೋ ಈ ಮಹಾತಾಯಿ ಬಗ್ಗೆ ಹೇಳಿದ್ರು. ನಾವು ಅಲ್ಲಿಗೂ ಹೋಗಿದ್ವಿ. ಅದು ಬರೀ ದೇವಸ್ಥಾನ ಆಗಿರಲಿಲ್ಲ. ಅದು ಪಶ್ಚಿಮ ಘಟ್ಟದ ಗೊಂಡಾರಣ್ಯದಲ್ಲಿ ವಿರಾಜಮಾನಳಾಗಿ ನೆಲೆಸಿರುವ ಪರಮೇಶ್ವರಿಯ ಆಲಯವಾಗಿತ್ತು. ಜೊತೆಯಲ್ಲಿ ಸಹ್ಯಾದ್ರಿ ಶ್ರೇಣಿಗಳ ವಿಸ್ತೃತ ರೂಪ ಮನಸೆಳೆದಿತ್ತು. ಈಕೆಯ ಬಗ್ಗೆ ಅವಳನ್ನು ನಿತ್ಯ ಪೂಜಿಸುವ ಅರ್ಚಕರಿಂದಲೇ ತಿಳಿಯೋಣ. ಹೊನ್ನಾವರ ತಾಲೂಕಿನ ನೀರ್ಕೋಡ್ ಗ್ರಾಮದ ಅರಣ್ಯ ಸಮೀಪದಲ್ಲಿ ಶಿಲೆಯ ಆಕಾರದಲ್ಲಿ ಸ್ವಯಂಭೂವಾಗಿ ತಾಯಿ ತನ್ನ ಸಾನ್ನಿಧ್ಯವನ್ನು ಇಲ್ಲಿ ಕರುಣಿಸಿದ್ದಾಳೆ. ಸುಮಾರು 600 ವರ್ಷದ ಇತಿಹಾಸ ಅಂತ ಈ ದೇವಸ್ಥಾನವನ್ನ ಇತಿಹಾಸ ಇದೆ ಅಂತ ಹೇಳುವಂಥದ್ದು ಇಲ್ಲಿನ ಪ್ರತೀತಿ. ಬಸವರಾಜ ದುರ್ಗದ ಬಸವರಾಜ ಎಂಬಂತ ರಾಜ ಈ ತಾಯಿಯ ಆರಾಧನೆ ಮಾಡ್ತಾ ಇದ್ದ. ಆತನ ಆಸ್ಥಾನದಲ್ಲಿ ಹೇಳುವಂಥದ್ದು ಇದರ ಹಿನ್ನೆಲೆ. ತದನಂತರದಲ್ಲಿ ಕಾಲಾನಂತರದಲ್ಲಿ ಮ್ಲೇಚ್ಛರ ದಾಳಿಯಾಗಿ ಆ ದೇವಸ್ಥಾನಗಳು ಮತ್ತು ದೇವರ ಆರಾಧನೆ ನಿಂತು ಹೋಗಿ ಸಹ್ಯಾದ್ರಿಗೆ ಅಭಿಮುಖವಾಗಿ ತಾಯಿಯ ಸಾನ್ನಿಧ್ಯ ಬಂದು ನೀರ್ಕೋಡ್ ಗ್ರಾಮದಲ್ಲಿ ಸ್ವಲ್ಪ ಹೊತ್ತು ನೆಲೆಸಿ ಅಲ್ಲಿ ದೈತ್ಯ ಶಕ್ತಿಯನ್ನ ಬಂಡಾಸುರ ಮಂಡಾಸುರ ಎಂಬಂತ ದೈತ್ಯರ ಶಕ್ತಿಯನ್ನ ನಿರ್ನಾಮ ಮಾಡಿ ಈ ಶಿಲೆಯಲ್ಲಿ ತಾಯಿ ತಾನೇ ಸಾನ್ನಿಧ್ಯವನ್ನ ಹೊಂದುತ್ತಾಳೆ. ಮೇಲ್ಗಡೆ ಪೂರ್ವ ದಿಕ್ಕಿಗೆ ಸರಿಯಾಗಿ ಶಂಭುಲಿಂಗನ ಸನ್ನಿಧಾನವಿದೆ. ಆ ಶಿವನ ಸಾನ್ನಿಧ್ಯಕ್ಕೆ ತಾನು ಹತ್ತಿರ ಬರುವ ಕಾರಣಕ್ಕಾಗಿಯೇ ಇಲ್ಲಿ ತಾಯಿಯ ಸಾನ್ನಿಧ್ಯ ಸ್ಥಿರವಾಗ್ತದೆ. ಇಲ್ಲಿಯೇ ಗುಬ್ಬಿ ಮನೆತನದ ಕುಟುಂಬವೊಂದರ ಹಸು ಬಂದು ದಿನ ಬಂದು ಇಲ್ಲಿ ಹಾರಿಸುತ್ತಾ ಹೋಗ್ತಾ ಇರ್ತದೆ. ಆ ಕುಟುಂಬದ ಯಜಮಾನನಿಗೆ ಸ್ವಪ್ನದಲ್ಲಿ ತಾನು ಇಲ್ಲಿದ್ದೇನೆ ಹೇಳುವಂತ ವೃತ್ತಾಂತವನ್ನು ತಿಳಿಸ್ತಾಳೆ ತಾಯಿ. ಹಾಗಾಗಿ ಅಂದಿನಿಂದ ದೇವಸ್ಥಾನದ ಅಥವಾ ಈ ತಾಯಿಯ ಪೂಜಾ ಆರಾಧನೆಗಳು ಯಥಾಶಕ್ತಿಯಾಗಿ ಆರಂಭಗೊಂಡು 1955ನೇ ಇಸ್ವಿಯಲ್ಲಿ ಭಗವಾನ್ ಶ್ರೀಧರ ಸ್ವಾಮಿಗಳ ಇಲ್ಲಿ ಬಂದು ಈ ದೇವಸ್ಥಾನದ ಗರ್ಭಗೃಹವನ್ನು ಪುನರ್ನಿರ್ಮಾಣ ಮಾಡ್ತಾರೆ. ಅಲ್ಲಿಂದ ಈ ಕ್ಷೇತ್ರ ಊರ್ಜಿತವಾಗಿ ನಿತ್ಯ ತ್ರಿಕಾಲ ಪೂಜೆಯನ್ನ ಈ ಕ್ಷೇತ್ರದಲ್ಲಿ ನಡೆಸ್ಕೊಳ್ತಾ ಬಂದಿದ್ದೇವೆ. ನವರಾತ್ರಿಯ 10 ದಿವಸ ವಿಶೇಷ ಅಲಂಕಾರ, ವಿಶೇಷ ಹೋಮ ಹವನಾದಿಗಳಿಂದ ತಾಯಿ ಆರಾಧನೆಗೊಳ್ಳುತ್ತಾಳೆ. ಶಂಭುಲಿಂಗನ ಸನ್ನಿಧಾನ ಕೂಡ ಶಿವರಾತ್ರಿಯ ಅಂಗವಾಗಿ ರಾತ್ರಿಯ ವಿಶೇಷ ರುದ್ರಾಭಿಷೇಕ ಸಹಿತವಾದಂತಹ ಪೂಜೆ ನಡೆಯಲ್ಪಡುತ್ತದೆ. ಹೀಗಾಗಿ ಬಹುಜನರ ಭಕ್ತರು ಕೂಡ ಇಲ್ಲಿಗೆ ಬಂದು ತಮ್ಮ ಕಷ್ಟವನ್ನು ನಿವೇದಿಸಿಕೊಂಡು ಇಷ್ಟಾರ್ಥವನ್ನ ಪೂರ್ಣ ಮಾಡಿಕೊಂಡು ಹೋಗ್ತಾರೆ. ಅರಿಶಿನ ಕೊಂಬನ್ನು ಕೊಡುವಂಥದ್ದು ವಿಶೇಷ ಹರಕೆ, ದೇವಿ ಪಾರಾಯಣ ಮತ್ತು ಚಂಡಿ ಹವನಾದಿಗಳು ನಿತ್ಯವಾಗಿ ಇಲ್ಲಿ ವಿಶೇಷವಾಗಿ ನಡೆಯಲ್ಪಡುತ್ತದೆ. ಹಾಗಾಗಿ ಈ ಗ್ರಾಮದ ಮತ್ತು ಹೊರ ಊರಿಂದ ದೂರ ಬರುವಂತಹ ಭಕ್ತಾದಿಗಳನ್ನ ನಿತ್ಯ ಅನುಗ್ರಹ ಮಾಡಿ ಅವರ ಕಷ್ಟವನ್ನು ಕಳೆದು ಇಷ್ಟಾರ್ಥವನ್ನು ಪೂರೈಸಿಕೊಡುವಂತಹ ಶಿವ ಮತ್ತು ಶಕ್ತಿಯ ಸನ್ನಿಧಾನ, ಶಂಭುಲಿಂಗ ಮತ್ತು ಪರಮೇಶ್ವರ ಸನ್ನಿಧಾನ ಇಲ್ಲಿ ನಿರಂತರವಾಗಿ ಭಕ್ತರನ್ನು ಅನುಗ್ರಹ ಮಾಡ್ತಾ ಇರುವಂಥದ್ದು. ಇದು ಈ ಕ್ಷೇತ್ರದ ಕಿರು ಮಹಾತ್ಮೆ ಅಥವಾ ಕಿರು ಪರಿಚಯ ಅಂತ ಹೇಳ್ಬೋದು. ನಮಸ್ಕಾರ.